ಇಡೀ ವಿಶ್ವಾದ್ಯಂತ ಎಲ್ಲ ಸಿನಿ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಿನಿಮಾ ಟಾಕ್ಸಿಕ್ ಎಂದು ಬಿಡುಗಡೆ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಜೊತೆ ನೆಚ್ಚಿನ ನಟ ಯಶ್ ಅವರ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ನಾನು ಇವತ್ತು ಸಂತೋಷ್ ಥಿಯೇಟರ್ ಇದ್ದೀನಿ. ಸಂತೋಷ್ ಥಿಯೇಟರ್ಲಿ ಸಾಕಷ್ಟು ಫ್ಯಾನ್ಸ್ಗಳು ಜಮಾವಣೆಗೊಂಡಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ ಕಟೌಟ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅದ್ಭುತವಾಗಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಫಸ್ಟ್ ಶೋ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಫ್ಯಾನ್ಸ್ಗಳು ಅಂದ್ರೆ ಜಮಾವಣೆಗೊಂಡಿದ್ದಾರೆ ಅಂತ ನೋಡ್ಬೋದು ನೀವು. ಸಾಕಷ್ಟು ಅಭಿಮಾನಿಗಳು ಈ ಒಂದು ಯಶ್ ಅವರ ಟಾಕ್ಸಿಕ್ ಸಿನಿಮಾವನ್ನ ನೋಡೋದಕ್ಕೆ ಕಣ್ತುಂಬಿಕೊಂಡಿದ್ದಾರೆ. ಅಂದ್ರೆ ಅಂದ್ರೆ ಮೊದಲನೇ ಶೋ ಕೂಡ ಹೌಸ್ಫುಲ್ ಆಗಿದೆ. ಈಗ ಎರಡನೇ ಶೋ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನೀವು ನೋಡ್ಬೋದು, ಈಗ ಫಸ್ಟ್ ಶೋ ಇನ್ನು ಕಂಪ್ಲೀಟ್ ಆಗಿಲ್ಲ, ಆದ್ರೂ ಕೂಡ ಸೆಕೆಂಡ್ ಶೋ ನೋಡೋದಕ್ಕೆ ಸಾಕಷ್ಟು ಫ್ಯಾನ್ಸ್ಗಳು ಇವಾಗ ಬಂದಿದ್ದಾರೆ. ಎಲ್ಲ ಒಂದು ಯಶ್ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗೆ, ಪ್ಯಾನ್ ವರ್ಲ್ಡ್ ಸಿನಿಮಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿದ್ದಾರೆ, ಇಲ್ಲೇ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೂವಿ ನೋಡ್ಕೊಂಬರೋಣ, ಫ್ಯಾನ್ಸ್ ರಿಯಾಕ್ಷನ್ ನೋಡ್ಕೊಂಬರೋಣ ಅಂತ ಅನ್ಕೊಂಡೆ. ಆಲ್ರೆಡಿ ಎಲ್ಲ ನೋಡಿದೆ, ಎಲ್ಲರದು ಸೂಪರ್ ರೆಸ್ಪಾನ್ಸ್ ಇದೆ. ನೈಸ್ ಸರ್. ಈ ಥರ ನಮ್ಮ ಕನ್ನಡ ಮೂವಿಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿ ತುಂಬ ದಿನಗಳಾಗಿತ್ತು. ಇವತ್ತು ಸಿಕ್ಕಿರೋದು ನಾನು ನೋಡೋಕೆ ಬಂದಿದ್ದೀನಿ, ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಅದು ನಮ್ಮ ಕನ್ನಡ ಸಿನಿಮಾ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಈ ಮೂವಿ ಮತ್ತೆ ಒಳ್ಳೆ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಅದ್ರ ಬಗ್ಗೆ ಇಡೀ ವರ್ಲ್ಡ್ಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ನಾವೇನು ಹೇಳೋದೇ ಇಲ್ಲ. ಸುಮ್ಮನೆ ಅವ್ರ ಬಗ್ಗೆ ಐಡಿಯಾ ಇಲ್ಲದೆ ಇರೋರ್ಗೂ ಏನಂತ ರೇಂಜ್ಗೆ ರೀಚ್ ಆಗ್ಬಿಟ್ಟಿದ್ದಾರೆ. ಇನ್ನೂ ಯಾವ್ಯಾವ ಲೆವೆಲ್ ಹೋಗ್ತಾರಂತ ಇನ್ನೂ ಗೊತ್ತಿಲ್ಲ. ಒನ್ ಆರ್ ದಿ ಅದರ್ ಡೇ ಹಾಲಿವುಡ್ ಹೀರೋಗಳನ್ನೂ ಮೀರಿಸ್ತಾರೆ ಸರ್. ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಸರ್, ಹ್ಯೂಜ್ ಎಕ್ಸ್ಪೆಕ್ಟೇಷನ್. 4.5 ವರ್ಷದಿಂದ ಯಶ್ ಅವ್ರ ಮೂವಿ ಇಲ್ಲ. 4.5 ವರ್ಷ ಏನು ಮಾಡಿದ್ದಾರೆ. ಆಮೇಲೆ ಫಸ್ಟ್ ಫಿಲಮ್ಮು, ಗ್ಲೋಬಲಿ ಫಸ್ಟ್ ಫಿಲಮ್ಮು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಅಟ್ ಎ ಟೈಮ್ ಶೂಟ್ ಮಾಡಿರೋದು. ಸೊ ಆ ಥರ ಮ್ಯಾಡ್ನೆಸ್ ಎಲ್ಲೂ ನೋಡಿಲ್ಲ ನಾನು. ಅಷ್ಟು ಟೈಮ್ ಕೊಟ್ಟು ಮಾಡಿದ್ದಾರೆ ಅಂತಂದರೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಲಿವುಡ್ ಮೂವೀಸು ಕೊರಿಯೋಗ್ರಾಫ್ ಮಾಡೋರು, ಫೈಟ್ ಕೊರಿಯೋಗ್ರಾಫ್ ಮಾಡೋರು ಅವರೆಲ್ಲ ಬಂದು ಕೊರಿಯೋಗ್ರಫಿ ಮಾಡಿದ್ದಾರೆ. ಇನ್ನು ಹೀರೋಯಿನ್ಸ್ ಇದ್ದಾರೆ, 5 ಹೀರೋಯಿನ್ಸ್ ಇದ್ದಾರೆ, ಎಲ್ಲ ಥರ ಸ್ಟಫ್ಸು ಇದೆ. 3 ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಅವರು ಈ ಟ್ರಿಪಲ್ ರೋಲ್ ಮಾಡಿರೋದು. ಸೊ 3 ಥರ ಕ್ಯಾರೆಕ್ಟ್ರು ಒಂದೇ ಮೂವಿಲಿ ನೋಡ್ತೀವಿ ಅಂತಂದರೆ ಅದು ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ. ಇನ್ನೂ ತುಂಬ ಇದೆ ಸರ್, ತುಂಬ ಸರ್ಪ್ರೈಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮೂವಿ ನೋಡ್ಕೊಂಬಂದ್ರೆ ಇನ್ನೂ ಇದಕ್ಕಿಂತ ಚೆನ್ನಾಗಿ ಹೇಳ್ಕೊಂಡ್ಬರ್ತೀನಿ ಸರ್ ನಾನು. ನನ್ನ ಹೆಸರು ಜಲಾನ್ ಜಗದೀಶ್ ಶೆಲ್ಜೆ ಅಂತ. ಆ್ಯಕ್ಚುಲಿ ನಾನು ಯಶ್ ಅಭಿಮಾನಿ ಅಲ್ಲ, ಡಿ ಬಾಸ್ ಅಭಿಮಾನಿ. ಬಟ್ ಎಲ್ಲ ಫ್ಯಾನ್ಸ್ಗೆ, ಎಲ್ಲ ನಟರಿಗೂ ಗೌರವ ಕೊಡ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಈ ಲೆವೆಲ್ಲಿಗೆ ಹೋಗೈತೆ ಅಂದರೆ ಮೊದಲು ಹೆಂಗೆ ಅಂದರೆ ಡಿ ಬಾಸ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿಲಿ ಕರ್ನಾಟಕದಲ್ಲಿ ನಂಬರ್ 1 ಬಾಸ್ ಆಫ್ ಸುಲ್ತಾನ್ ಅಂತ ಹೇಳ್ತಿದ್ರು. ಬಟ್ ಇವಾಗ ಹೆಂಗೆ ಅಂದರೆ ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡಿಗೆ ಕನ್ನಡ ಸಿನಿಮಾನ ರೀಚ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟವ್ರೆ ಅಂದರೆ ಅದು ಅವ್ರಿಗೆ ಗೊತ್ತು. ಒಬ್ಬ ಡ್ರೈವರ್ ಮಗ ಅವತ್ತು ಲೋಕಲಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು. ಇವತ್ತು ಲೋಕಲ್ ಟು ಗ್ಲೋಬಲ್ ತನಕ ಮೀಡಿಯಾವರೆಗೂ ಬೆಳೆದವ್ರೆ ಅಂದರೆ ನಮ್ಮ ಕನ್ನಡ ಜನತೆ ಆಗಿರ್ಬೋದು, ಅವ್ರು ಪಟ್ಟಿರೋ ಶ್ರಮ ಆಗಿರ್ಬೋದು, ತುಂಬ ಕಷ್ಟಪಟ್ಟವ್ರೆ. ತುಂಬ ಜನ ಹೇಳ್ತಿದ್ರು KGF 2027ರಲ್ಲಿ ಬಂತು, KGF 2027ರಲ್ಲಿ ಬಂತು. ಅಲ್ಲಿಂದ ಇಲ್ಲಿವರೆಗೂ 4 ವರ್ಷ ತಗೊಂಡ್ರು. ಏನಕ್ಕೆ 4 ವರ್ಷ ತಗೊಂಡ್ರು ಅಂದರೆ ಇದು ಕನ್ನಡ ಸಿನಿಮಾ ವರ್ಲ್ಡ್ಗೆ ಹೋಗ್ಬೇಕಂದ್ರೆ ಅದು 4 ವರ್ಷ ಬೇಕೇ ಬೇಕು. ಯಾಕೆಂದರೆ ಅಲ್ಲಿ ಸೆಟ್ ಹಾಕೋದಾಗಿರ್ಬೋದು. ನಾನು ಕೂಡ HMT ಸೆಟ್ ಹಾಕ್ದಾಗ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡಿದ್ದೀನಿ. ನಂದು ಸೀನ್ ಐತೆ ಅಂತ ನಾನು ನೋಡ್ತೀನಿ. ಇವಾಗ ಹೋಗ್ಬಿಟ್ಟು ಟಾಕ್ಸಿಕಲ್ಲಿ ಇದೀನಿ HMT ವಾಸ್ ಫ್ಯಾಕ್ಟ್ರಿ ಅಂತ ಐತೆ ಗ್ರೌಂಡು, ಅಲ್ಲಿ ಶೂಟ್ ಮಾಡ್ತಿದ್ರು. ಅವಾಗ ನಾವು ಹೋಗಿದ್ವಿ, ಒಂದು ವಿಲನ್ ಪಾತ್ರಕ್ಕೆ ಅಂತ ಮಾಡಿದ್ವಿ. ನೋಡ್ತೀನಿ ಇವಾಗ. ಅದಕ್ಕೆ ನಾನು ಖುಷಿಯಿಂದ ನೋಡೋಕ್ಕಂತ ಬಂದೆ. ಇದು ನಮ್ಮ ಕನ್ನಡ ಸಿನಿಮಾಣ, ಇಲ್ಲೇನು ಕಾಂಟ್ರವರ್ಸಿ ಆಗೋವಂಥದ್ದು ಏನಿಲ್ಲ. ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಯಾಕೆಂದರೆ ಇಡೀ ಆಲ್ ಓವರ್ ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಕನ್ನಡ ಸಿನಿಮಾನ ಈಗ ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಸೈಮಾ ಅವಾರ್ಡ್ ತಗೊಳಕ್ಕೆ ಹೋದಾಗ ಕನ್ನಡದ ಯಾಕೆ ಅವಮಾನ ಮಾಡ್ತೀನಿ ಅಂತ ಕೇಳ್ತಿದ್ರು. ಬಟ್ ಆ ರೀತಿ ಮಾಡ್ದಂಗೆ ನಮ್ಮ ಯಶ್ ಸರು ಆಲ್ ಫ್ಯಾನ್ ಇಂಡಿಯಾ ಅಲ್ಲ, ಫ್ಯಾನ್ ವರ್ಲ್ಡ್ಗೆ ಫಿಲಮ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿ ನೋಡಿ, ನಾನು ನೋಡ್ತೀನಿ. ಒಳ್ಳೇದಾಗಲಿ ಟಾಕ್ಸಿ ಫಿಲಮ್ಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಯಶ್ ಅಭಿಮಾನಿಗಳ ಮಾತು. ಅಂದ್ರೆ ಇಂಡಿಯಾ ಲೆವೆಲ್ ಇದ್ದಂತಹ ಯಶ್ ಈಗ ವರ್ಲ್ಡ್ ಲೆವೆಲ್ಗೆ ಬೆಳಿತಾರೆ. ಟಾಕ್ಸಿಕ್ ಸಿನಿಮಾ ಕೂಡ ಅಷ್ಟೇ ಹಿಟ್ ಆಗುತ್ತೆ, ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ ಕೂಡ ಒಪಿನಿಯನ್ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.